ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ NS ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪ ಹುಲ್ಲೂರು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದ ಹೊಸ ಟಾಟಾ ಮೋಟರ್ಸ್ ಬೈಕ್ 100 ಕಿಲೋಮೀಟರ್ ಮೈಲೇಜ್ ಮತ್ತು 55,999 ರೂಪಾಯಿಗೆ ಅತಿ ಶೀಘ್ರದಲ್ಲಿ ಹೊಸ ಟಾಟಾ ಬೈಕ್ ಬಿಡುಗಡೆಯಾಗಲಿದೆ ಎಂದು ಟಾಟಾ ಮೋಟರ್ಸ್ ಕಂಪ್ನಿ ಬೈಕ್ ಬಿಡುಗಡೆಯಾಗಲಿದೆ ಎಂದು ಹೇಳಿ ವೈರಲ್ ಆಗುತ್ತಿದೆ. ಇದಕ್ಕೆ ಕಂಪ್ನಿ ಹೇಳಿದ್ದೇನು ಬನ್ನಿ ಕೇಳೋಣ. ಯಾರಾದರೂ ಬೈಕ್ ತೊಗೊಂಡವರಿದ್ದರೆ, ಪ್ಲ್ಯಾನ್ ಮಾಡೋರು, ಪರ್ಚೇಸ್ ಮಾಡೋರಿದ್ದರೆ ಈ ವಿಡಿಯೋನ ಫುಲ್ ನೋಡಿ, ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಈ ಬೈಕು ಸಿಗುತ್ತೋ ಇಲ್ವೋ ಎಂಬ ಮಾಹಿತಿ ನಿಮಗೆ ಪೂರ ವಿಡಿಯೋದಲ್ಲಿ ಸಿಗುತ್ತೆ. ಟಾಟಾ ಮೋಟರ್ಸ್ ವಿಶ್ವಾಸಾರ್ಹ ವಾಹನ ತಯಾರಕರ ಕಂಪನಿಯಾಗಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಟ್ರಕ್ಸ್, ಬಸ್ಸು, ಪಿಕಪ್ ಹಾಗೂ ಕಾರುಗಳನ್ನು ದಶಕಗಳಿಂದ ಯಶಸ್ವಿಯಾಗಿ ಮಾರಾಟಗೊಳಿಸುತ್ತದೆ. ಸದ್ಯ ಕಂಪನಿಯು ದ್ವಿಚಕ್ರ ವಾಹನ ಟೂ ವೀಲರ್ ವಿಭಾಗವನ್ನು ಪ್ರವೇಶಿಸಲಿದ್ದು, ಕೈಗೆಟುಕುವ ಬೆಲೆಗೆ 125 cc ಮೋಟಾರ್ ಸೈಕಲ್ ಒಂದನ್ನು ಬಿಡುಗಡೆಗೊಳಿಸಲಿದೆ ಎಂಬ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ವಾಹನ ಪ್ರಿಯರಲ್ಲೂ ಕಾತುರ ಹೆಚ್ಚಾಗುತ್ತಿದ್ದಂತೆ ಆದರೀಗ ಎಲ್ಲ ಕುತೂಹಲಗಳಿಗೂ ಕಂಪನಿಯು ತೆರೆ ಎಳೆದಿದೆ. ಹೊಸ ಟಾಟಾ ಮೋಟರ್ಸ್ 55,999 ರೂಪಾಯಿಗೆ ಶೋರೂಮ್ ದರದಲ್ಲಿ ಗ್ರಾಹಕರ ಕೈಗೆ ಗಿಟ್ಟುಕುವಂತೆ ಲಭ್ಯವಾಗಲಿದೆ. 2026 ಆರಂಭದಲ್ಲಿ ಮಾರಾಟಕ್ಕೂ ಬರಲಿದೆ ಎಂಬ ಸುದ್ದಿ ಹರಡಿದೆ. 124 cc 8 cc ಸಿಂಗಲ್ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಆಯ್ಕೆಯನ್ನು ಹೊಂದಲಿದೆ ಎಂದು ಹೇಳಿದೆ. ಸುಮಾರು 100 ಕಿಲೋಮೀಟರ್ವರೆಗೂ ಮೈಲೇಜ್ ನೀಡಲಿದೆ. CBS ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಹಾಗೂ ಡಿಜಿಟಲ್ ಬ್ಲೂಟೂತ್ ಸ್ಕ್ರೀನ್ಸ್ ಅಂತಹ ವಿಶಿಷ್ಟಗಳನ್ನು ಹೊಂದಲಿದೆ ಎಂದು ಮಾಹಿತಿ ಹರಡಿದೆ. ಇದಕ್ಕೆ ಕಂಪನಿ ಹೇಳಿದ್ದೇನು? ಈ ಬಗ್ಗೆ ಎಕ್ಸ್ ಬಳಕೆದಾರರು ಆಸಿಮ್ ಎಂಬುವರು ಟಾಟಾ ಮೋಟರ್ಸ್ ಅನ್ನು ಟ್ಯಾಗ್ ಮಾಡಿ ನೂತನ ಮೋಟಾರ್ ಸೈಕಲ್ ಸಂಬಂಧಿಸಿದಂತೆ ಸ್ಪಷ್ಟೀಕರಣ ಹೇಳಿದರು. ಇದು ನಿಜವೋ ಅಥವಾ ಸುಳ್ಳೋ ಎಂಬ ನಾನು ಬೈಕ್ ಖರೀದಿ ಪ್ಲ್ಯಾನ್ ಮಾಡಿದ್ದೇನೆ. ಈ ಸುದ್ದಿ ಸತ್ಯವಾಗಿದ್ದರೆ ಕಾಯಲು ನಾನು ಬಯಸುತ್ತೇನೆ. ದಯವಿಟ್ಟು ಗೊಂದಲಗಳನ್ನು ನಿವಾರಿಸಿ ಎಂಬ ಆಸಿಮ್ ಅವರು ಎಕ್ಸ್ ಪೋಸ್ಟ್ನಲ್ಲಿ ಪೋಸ್ಟ್ ಮಾಡಿದ್ದರು ಟಾಟಾ ಮೋಟರ್ಸ್ ಕಂಪನಿಯವರಿಗೆ. ಅದಕ್ಕೆ ಟಾಟಾ ಮೋಟರ್ಸ್ ಪ್ರತಿಕ್ರಿಯೆ ನೀಡಿದೆ. ನಮ್ಮನ್ನು ಸಂಪರ್ಕಿಸಿದ್ದಕ್ಕಾಗಿ ಧನ್ಯವಾದಗಳು. ಟಾಟಾ ದ್ವಿಚಕ್ರ ವಾಹನ ವಿಭಾಗ ಪ್ರವೇಶಿಸುತ್ತಿಲ್ಲ. ನೀವು ನೋಡಿರುವ ಸುದ್ದಿ ಅಥವಾ ಮಾಹಿತಿ ತಪ್ಪಾಗಿದೆ. ನಿಖರವಾದ ವಿವರಗಳಿಗೆ ಕಂಪನಿಯು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎಂಬ ಮಾಹಿತಿ ನೀಡಿದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಟಾಟಾ ಮೋಟರ್ಸ್ ಬೈಕ್ ಸುದ್ದಿ ಕಟು ಸುಳ್ಳು ಆಗಿದೆ. ಇದಕ್ಕೆ ನಾವು ಯಾವುದೇ ದ್ವಿಚಕ್ರ ವಾಹನವನ್ನು ಲಾಂಚ್ ಮಾಡುತ್ತಿಲ್ಲ ಎಂಬ ಸ್ಪಷ್ಟೀಕರಣ ನೀಡಿದೆ. ಈ ಹಿಂದೆಯೂ ಕೂಡ ನೂತನ ಟಾಟಾ ಎಲೆಕ್ಟ್ರಿಕಲ್ ಸ್ಕೂಟರ್ ಮಾರಾಟಕ್ಕೆ ಬರಲಿದೆ ಎಂಬ ನಕಲಿ ಸುದ್ದಿಯೊಂದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ಆಗ ನೂತನ EV ಸ್ಕೂಟರ್ 3 ಕಿಲೋಮೀಟರ್ ವ್ಯಾಟ್ kWh ಸಾಮರ್ಥ್ಯದ ಬ್ಯಾಟರಿಯನ್ನು ಪಡೆದುಕೊಂಡಿರಲಿದೆ ಎಂಬ ಸಂಪೂರ್ಣ ಚಾರ್ಜ್ನಲ್ಲಿ 200 ಕಿಲೋಮೀಟರ್ವರೆಗೂ ರೇಂಜ್ ಮೈಲೇಜ್ ಕೊಡಲಿದೆ ಎಂಬ 1 ಲಕ್ಷದಿಂದ 1,20,000 ರೂಪಾಯಿವರೆಗೂ ಖರೀದಿಗೂ ಲಭ್ಯವಾಗಲಿದೆ ಅನ್ನೋ ಮಾಹಿತಿಯನ್ನು ಹರಡಿಸಿದ್ದರು. ಇದಕ್ಕಾಗಿ ಇವಾಗ ಟಾಟಾ ಮೋಟರ್ಸ್ ಅವರು ವೆಬ್ಸೈಟಿಂದ ಸ್ಪಷ್ಟೀಕರಣವನ್ನು ನೀಡಲಾಗಿದೆ. ಯಾವುದೇ ಮಾಹಿತಿ ಸುದ್ದಿ, ಯಾವುದೇ ನಿಖರವಾದ ಮಾಹಿತಿ ಬಂದಿಲ್ಲ. ಈ ಟಾಟಾ ಮೋಟರ್ಸ್ ಬೈಕ್ ದ್ವಿಚಕ್ರ ವಾಹನವನ್ನು ನಾವು ಲಾಂಚ್ ಮಾಡುತ್ತಿಲ್ಲ ಎಂಬ ಸ್ಪಷ್ಟೀಕರಣ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಯಾರು ಬೈಕ್ ಖರೀದಿ ಟಾಟಾ ಮೋಟರ್ಸಲ್ಲಿ ಆಸೆ ಇಟ್ಟು ಕುಂತಿರ್ತೀರಿ, ತೊಗೋಬೇಕಂತ ಪ್ಲ್ಯಾನ್ ಮಾಡಿರ್ತೀರಿ, ಅವರೆಲ್ಲ ನೀವು ಇದು ಪ್ಲ್ಯಾನ್ ಹೋಗಬೇಡಿ. ಇದೆಲ್ಲ ಸುಳ್ಳಾಗಿದೆ ಎಂಬ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಯಾರಾದರೂ ಪ್ಲ್ಯಾನ್ ಮಾಡಿದರೆ ಪ್ಲ್ಯಾನ್ ಚೇಂಜ್ ಮಾಡ್ಕೊಳ್ಳಿ. ಬೇರೆ ಕಂಪ್ನಿಗಳು ಇದಾವೆ, ಲಾಂಚ್ ಆಗ್ತಿದ್ದವು, ಅವನ್ನೇ ತೊಗೊಳಕ್ಕೆ ಪ್ಲ್ಯಾನ್ ಮಾಡಿ. ನಿಮ್ಗೆ ಯಾವುದು ಬೇಕಂತೇಳಿ ಕಾಮೆಂಟ್ ಮಾಡಿದ್ರೆ ಅದೇ ಬೈಕ್ ನಾನು ನಿಮಗೆ ನೆಕ್ಸ್ಟು ಏನಾದರೂ ಫೀಚರ್ಸು, ಮಾಡಲ್ಸು ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಿದ್ದೀನಿ. ಯಾರಾದರೂ ಪ್ಲ್ಯಾನ್ ಚೇಂಜ್ ಮಾಡಿ, ಇದನ್ನು ಬದಲಾವಣೆ ಮಾಡಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಡುವಂಥ ಮಾಹಿತಿ ಇದೆಲ್ಲ ಕಟು ಸುಳ್ಳು ಎಂದು ಈ ವಿಡಿಯೋದಲ್ಲಿ ಮಾಹಿತಿ ನಾನು ನೀಡಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಬೈ ಫ್ರೆಂಡ್ಸ್.